ಸೋದರ ಸಂಬಂಧಿಗಳಾದರೂ ಕೂಡ ರಾಜಕೀಯದಲ್ಲಿ ವಿರೋಧಿಗಳು. ಆದ್ರೀಗ ಇವರಿಬ್ರು ಕೂಡ ಒಂದಾಗೋ ಸುಳಿವನ್ನ ಕೊಟ್ಟಿದ್ದಾರೆ. ಅದು ಕೂಡ ಯಾರ ಹಿತಾಸಕ್ತಿಗಾಗಿ? ಈ ಸ್ಟೋರಿ ನೋಡಿ. ಒಂದಾಗ್ತಾರ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ. ಮಹಾರಾಷ್ಟ್ರ ಜನರ ಹಿತಾಸಕ್ತಿಗಾಗಿ ಮೈತ್ರಿ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಇಬ್ಬರು ಮಹಾರಾಷ್ಟ್ರ ರಾಜಕೀಯ ಪ್ರಮುಖ ನಾಯಕರು. ಇಬ್ಬರು ಸಂಬಂಧಿಗಳಾಗಿದ್ರು, ಪಕ್ಷ ಮಾತ್ರ ಬೇರೆ ಬೇರೆ. ಉದ್ಧವ್ ಠಾಕ್ರೆ ಶಿವಸೇನೆ ಮುಖ್ಯಸ್ಥನಾಗಿದ್ರೆ, ರಾಜ್ ಠಾಕ್ರೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಧ್ಯಕ್ಷ. ಇದೀಗ ಇವರಿಬ್ಬರು ಒಂದಾಗೋ ಸುಳಿವು ಕೊಟ್ಟಿದ್ದಾರೆ. ಹೌದು, ಹಿಂದಿ ಹೇರಿಕೆ ಗದ್ದಲದ ನಡುವೆ ಉದ್ಧವ್ ರಾಜ್ ಠಾಕ್ರೆ ಒಂದಾಗ್ತಾರೋ ಅನ್ನೋ ಚರ್ಚೆ ಜೋರಾಗಿದೆ. ಮಹಾರಾಷ್ಟ್ರ ಮತ್ತು ಮರಾಠಿ ಜನರ ಹಿತಾಸಕ್ತಿಗಾಗಿ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಒಟ್ಟಿಗೆ ಬರಲು ಸಿದ್ಧರಿದ್ದೇವೆ ಎಂದು ಇಬ್ಬರು ನಾಯಕರು ಹೇಳಿದ್ದಾರೆ. ಭಾರತೀಯ ಕಾಮಗಾರ್ ಸೇನೆಯ 57ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಉದ್ಧವ್, ಸಣ್ಣ ಪುಟ್ಟ ಘಟನೆಗಳನ್ನ ಬದಿಗಿಟ್ಟು ಮಹಾರಾಷ್ಟ್ರದ ಹಿತಾಸಕ್ತಿಗಾಗಿ ನಾನು ಮುಂದೆ ಬರಲು ಸಿದ್ಧನಿದ್ದೇನೆ. ನಾನು ಎಲ್ಲ ಜಗಳಗಳನ್ನ ಕೊನೆಗೊಳಿಸಿದ್ದೇನೆ. ಮಹಾರಾಷ್ಟ್ರದ ಹಿತಾಸಕ್ತಿ ನನ್ನ ಆದ್ಯತೆ ಎಂದು ಹೇಳಿದ್ದಾರೆ. ಉದ್ಧವ್ ಮತ್ತು ನನ್ನ ನಡುವಿನ ವಿವಾದ ಜಗಳ ಸಣ್ಣ ಮಟ್ಟದ್ದು, ಮಹಾರಾಷ್ಟ್ರ ಅದೆಲ್ಲಕ್ಕಿಂತ ದೊಡ್ಡದು ಅನ್ನೋ ಮೂಲಕ ರಾಜ್ ಠಾಕ್ರೆ ತೀವ್ರ ಕುತೂಹಲ ಕೆರಳಿಸಿದ್ದಾರೆ. ಇಷ್ಟು ವರ್ಷ ಬೇರೆ ಬೇರೆ ಪಕ್ಷಗಳಲ್ಲಿ ವಿರೋಧಿಗಳಂತಿದ್ದ ಠಾಕ್ರೆ ನಾಯಕರು ರಾಜ್ಯದ ಹಾಗೂ ಜನರ ಹಿತಾಸಕ್ತಿಯಿಂದ ಉದ್ಧವ್ ಹಾಗೂ ರಾಜ್ ಒಂದಾಗ್ತಾರ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉದ್ಧವ್ ಠಾಕ್ರೆ ಹಾಗೆ ರಾಜ್ ಠಾಕ್ರೆ ಸೋದರ ಸಂಬಂಧಿಗಳಾದರೂ ಕೂಡ ರಾಜಕೀಯದಲ್ಲಿ ವಿರೋಧಿಗಳು. ಆದ್ರೀಗ ಇವರಿಬ್ರು ಕೂಡ ಒಂದಾಗೋ ಸುಳಿವನ್ನ ಕೊಟ್ಟಿದ್ದಾರೆ. ಅದು ಕೂಡ ಯಾರ ಹಿತಾಸಕ್ತಿಗಾಗಿ? ಈ ಸ್ಟೋರಿ ನೋಡಿ. ಒಂದಾಗ್ತಾರ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ. ಮಹಾರಾಷ್ಟ್ರ ಜನರ ಹಿತಾಸಕ್ತಿಗಾಗಿ ಮೈತ್ರಿ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಇಬ್ಬರು ಮಹಾರಾಷ್ಟ್ರ ರಾಜಕೀಯ ಪ್ರಮುಖ ನಾಯಕರು. ಇಬ್ಬರು ಸಂಬಂಧಿಗಳಾಗಿದ್ರು, ಪಕ್ಷ ಮಾತ್ರ ಬೇರೆ ಬೇರೆ. ಉದ್ಧವ್ ಠಾಕ್ರೆ ಶಿವಸೇನೆ ಮುಖ್ಯಸ್ಥನಾಗಿದ್ರೆ, ರಾಜ್ ಠಾಕ್ರೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಧ್ಯಕ್ಷ. ಇದೀಗ ಇವರಿಬ್ಬರು ಒಂದಾಗೋ ಸುಳಿವು ಕೊಟ್ಟಿದ್ದಾರೆ. ಹೌದು, ಹಿಂದಿ ಹೇರಿಕೆ ಗದ್ದಲದ ನಡುವೆ ಉದ್ಧವ್ ರಾಜ್ ಠಾಕ್ರೆ ಒಂದಾಗ್ತಾರೋ ಅನ್ನೋ ಚರ್ಚೆ ಜೋರಾಗಿದೆ. ಮಹಾರಾಷ್ಟ್ರ ಮತ್ತು ಮರಾಠಿ ಜನರ ಹಿತಾಸಕ್ತಿಗಾಗಿ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಒಟ್ಟಿಗೆ ಬರಲು ಸಿದ್ಧರಿದ್ದೇವೆ ಎಂದು ಇಬ್ಬರು ನಾಯಕರು ಹೇಳಿದ್ದಾರೆ. ಭಾರತೀಯ ಕಾಮಗಾರ್ ಸೇನೆಯ 57ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಉದ್ಧವ್, ಸಣ್ಣ ಪುಟ್ಟ ಘಟನೆಗಳನ್ನ ಬದಿಗಿಟ್ಟು ಮಹಾರಾಷ್ಟ್ರದ ಹಿತಾಸಕ್ತಿಗಾಗಿ ನಾನು ಮುಂದೆ ಬರಲು ಸಿದ್ಧನಿದ್ದೇನೆ. ನಾನು ಎಲ್ಲ ಜಗಳಗಳನ್ನ ಕೊನೆಗೊಳಿಸಿದ್ದೇನೆ. ಮಹಾರಾಷ್ಟ್ರದ ಹಿತಾಸಕ್ತಿ ನನ್ನ ಆದ್ಯತೆ ಎಂದು ಹೇಳಿದ್ದಾರೆ. ಉದ್ಧವ್ ಮತ್ತು ನನ್ನ ನಡುವಿನ ವಿವಾದ ಜಗಳ ಸಣ್ಣ ಮಟ್ಟದ್ದು, ಮಹಾರಾಷ್ಟ್ರ ಅದೆಲ್ಲಕ್ಕಿಂತ ದೊಡ್ಡದು ಅನ್ನೋ ಮೂಲಕ ರಾಜ್ ಠಾಕ್ರೆ ತೀವ್ರ ಕುತೂಹಲ ಕೆರಳಿಸಿದ್ದಾರೆ. ಇಷ್ಟು ವರ್ಷ ಬೇರೆ ಬೇರೆ ಪಕ್ಷಗಳಲ್ಲಿ ವಿರೋಧಿಗಳಂತಿದ್ದ ಠಾಕ್ರೆ ನಾಯಕರು ರಾಜ್ಯದ ಹಾಗೂ ಜನರ ಹಿತಾಸಕ್ತಿಯಿಂದ ಉದ್ಧವ್ ಹಾಗೂ ರಾಜ್ ಒಂದಾಗ್ತಾರ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉದ್ಧವ್ ಠಾಕ್ರೆ ಹಾಗೆ ರಾಜ್ ಠಾಕ್ರೆ ಸೋದರ ಸಂಬಂಧಿಗಳಾದರೂ ಕೂಡ ರಾಜಕೀಯದಲ್ಲಿ ವಿರೋಧಿಗಳು. ಆದ್ರೀಗ ಇವರಿಬ್ರು ಕೂಡ ಒಂದಾಗೋ ಸುಳಿವನ್ನ ಕೊಟ್ಟಿದ್ದಾರೆ. ಅದು ಕೂಡ ಯಾರ ಹಿತಾಸಕ್ತಿಗಾಗಿ? ಈ ಸ್ಟೋರಿ ನೋಡಿ. ಒಂದಾಗ್ತಾರ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ. ಮಹಾರಾಷ್ಟ್ರ ಜನರ ಹಿತಾಸಕ್ತಿಗಾಗಿ ಮೈತ್ರಿ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಇಬ್ಬರು ಮಹಾರಾಷ್ಟ್ರ ರಾಜಕೀಯ ಪ್ರಮುಖ ನಾಯಕರು. ಇಬ್ಬರು ಸಂಬಂಧಿಗಳಾಗಿದ್ರು, ಪಕ್ಷ ಮಾತ್ರ ಬೇರೆ ಬೇರೆ. ಉದ್ಧವ್ ಠಾಕ್ರೆ ಶಿವಸೇನೆ ಮುಖ್ಯಸ್ಥನಾಗಿದ್ರೆ, ರಾಜ್ ಠಾಕ್ರೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಧ್ಯಕ್ಷ. ಇದೀಗ ಇವರಿಬ್ಬರು ಒಂದಾಗೋ ಸುಳಿವು ಕೊಟ್ಟಿದ್ದಾರೆ. ಹೌದು, ಹಿಂದಿ ಹೇರಿಕೆ ಗದ್ದಲದ ನಡುವೆ ಉದ್ಧವ್ ರಾಜ್ ಠಾಕ್ರೆ ಒಂದಾಗ್ತಾರೋ ಅನ್ನೋ ಚರ್ಚೆ ಜೋರಾಗಿದೆ. ಮಹಾರಾಷ್ಟ್ರ ಮತ್ತು ಮರಾಠಿ ಜನರ ಹಿತಾಸಕ್ತಿಗಾಗಿ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಒಟ್ಟಿಗೆ ಬರಲು ಸಿದ್ಧರಿದ್ದೇವೆ ಎಂದು ಇಬ್ಬರು ನಾಯಕರು ಹೇಳಿದ್ದಾರೆ. ಭಾರತೀಯ ಕಾಮಗಾರ್ ಸೇನೆಯ 57ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಉದ್ಧವ್, ಸಣ್ಣ ಪುಟ್ಟ ಘಟನೆಗಳನ್ನ ಬದಿಗಿಟ್ಟು ಮಹಾರಾಷ್ಟ್ರದ ಹಿತಾಸಕ್ತಿಗಾಗಿ ನಾನು ಮುಂದೆ ಬರಲು ಸಿದ್ಧನಿದ್ದೇನೆ. ನಾನು ಎಲ್ಲ ಜಗಳಗಳನ್ನ ಕೊನೆಗೊಳಿಸಿದ್ದೇನೆ. ಮಹಾರಾಷ್ಟ್ರದ ಹಿತಾಸಕ್ತಿ ನನ್ನ ಆದ್ಯತೆ ಎಂದು ಹೇಳಿದ್ದಾರೆ.
ಉದ್ಧವ್ ಮತ್ತು ನನ್ನ ನಡುವಿನ ವಿವಾದ ಜಗಳ ಸಣ್ಣ ಮಟ್ಟದ್ದು, ಮಹಾರಾಷ್ಟ್ರ ಅದೆಲ್ಲಕ್ಕಿಂತ ದೊಡ್ಡದು ಅನ್ನೋ ಮೂಲಕ ರಾಜ್ ಠಾಕ್ರೆ ತೀವ್ರ ಕುತೂಹಲ ಕೆರಳಿಸಿದ್ದಾರೆ. ಇಷ್ಟು ವರ್ಷ ಬೇರೆ ಬೇರೆ ಪಕ್ಷಗಳಲ್ಲಿ ವಿರೋಧಿಗಳಂತಿದ್ದ ಠಾಕ್ರೆ ನಾಯಕರು ರಾಜ್ಯದ ಹಾಗೂ ಜನರ ಹಿತಾಸಕ್ತಿಯಿಂದ ಉದ್ಧವ್ ಹಾಗೂ ರಾಜ್ ಒಂದಾಗ್ತಾರ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉದ್ಧವ್ ಠಾಕ್ರೆ ಹಾಗೆ ರಾಜ್ ಠಾಕ್ರೆ ಸೋದರ ಸಂಬಂಧಿಗಳಾದರೂ ಕೂಡ ರಾಜಕೀಯದಲ್ಲಿ ವಿರೋಧಿಗಳು. ಆದ್ರೀಗ ಇವರಿಬ್ರು ಕೂಡ ಒಂದಾಗೋ ಸುಳಿವನ್ನ ಕೊಟ್ಟಿದ್ದಾರೆ. ಅದು ಕೂಡ ಯಾರ ಹಿತಾಸಕ್ತಿಗಾಗಿ? ಈ ಸ್ಟೋರಿ ನೋಡಿ. ಒಂದಾಗ್ತಾರ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ? ಮಹಾರಾಷ್ಟ್ರ ಜನರ ಹಿತಾಸಕ್ತಿಗಾಗಿ ಮೈತ್ರಿ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಇಬ್ಬರು ಮಹಾರಾಷ್ಟ್ರ ರಾಜಕೀಯ ಪ್ರಮುಖ ನಾಯಕರು. ಇಬ್ಬರು ಸಂಬಂಧಿಗಳಾಗಿದ್ರು, ಪಕ್ಷ ಮಾತ್ರ ಬೇರೆ ಬೇರೆ. ಉದ್ಧವ್ ಠಾಕ್ರೆ ಶಿವಸೇನೆ ಮುಖ್ಯಸ್ಥನಾಗಿದ್ರೆ, ರಾಜ್ ಠಾಕ್ರೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಧ್ಯಕ್ಷ. ಇದೀಗ ಇವರಿಬ್ಬರು ಒಂದಾಗೋ ಸುಳಿವು ಕೊಟ್ಟಿದ್ದಾರೆ. ಹೌದು, ಹಿಂದಿ ಹೇರಿಕೆ ಗದ್ದಲದ ನಡುವೆ ಉದ್ಧವ್ ರಾಜ್ ಠಾಕ್ರೆ ಒಂದಾಗ್ತಾರೋ ಅನ್ನೋ ಚರ್ಚೆ ಜೋರಾಗಿದೆ. ಮಹಾರಾಷ್ಟ್ರ ಮತ್ತು ಮರಾಠಿ ಜನರ ಹಿತಾಸಕ್ತಿಗಾಗಿ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಒಟ್ಟಿಗೆ ಬರಲು ಸಿದ್ಧರಿದ್ದೇವೆ ಎಂದು ಇಬ್ಬರು ನಾಯಕರು ಹೇಳಿದ್ದಾರೆ. ಭಾರತೀಯ ಕಾಮಗಾರ್ ಸೇನೆಯ 57ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಉದ್ಧವ್, ಸಣ್ಣ ಪುಟ್ಟ ಘಟನೆಗಳನ್ನ ಬದಿಗಿಟ್ಟು ಮಹಾರಾಷ್ಟ್ರದ ಹಿತಾಸಕ್ತಿಗಾಗಿ ನಾನು ಮುಂದೆ ಬರಲು ಸಿದ್ಧನಿದ್ದೇನೆ. ನಾನು ಎಲ್ಲ ಜಗಳಗಳನ್ನ ಕೊನೆಗೊಳಿಸಿದ್ದೇನೆ. ಮಹಾರಾಷ್ಟ್ರದ ಹಿತಾಸಕ್ತಿ ನನ್ನ ಆದ್ಯತೆ ಎಂದು ಹೇಳಿದ್ದಾರೆ. ಉದ್ಧವ್ ಮತ್ತು ನನ್ನ ನಡುವಿನ ವಿವಾದ ಜಗಳ ಸಣ್ಣ ಮಟ್ಟದ್ದು, ಮಹಾರಾಷ್ಟ್ರ ಅದೆಲ್ಲಕ್ಕಿಂತ ದೊಡ್ಡದು ಅನ್ನೋ ಮೂಲಕ ರಾಜ್ ಠಾಕ್ರೆ ತೀವ್ರ ಕುತೂಹಲ ಕೆರಳಿಸಿದ್ದಾರೆ. ಇಷ್ಟು ವರ್ಷ ಬೇರೆ ಬೇರೆ ಪಕ್ಷಗಳಲ್ಲಿ ವಿರೋಧಿಗಳಂತಿದ್ದ ಠಾಕ್ರೆ ನಾಯಕರು ರಾಜ್ಯದ ಹಾಗೂ ಜನರ ಹಿತಾಸಕ್ತಿಯಿಂದ ಉದ್ಧವ್ ಹಾಗೂ ರಾಜ್ ಒಂದಾಗ್ತಾರ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉದ್ಧವ್ ಠಾಕ್ರೆ ಹಾಗೆ ರಾಜ್ ಠಾಕ್ರೆ ಸೋದರ ಸಂಬಂಧಿಗಳಾದರೂ ಕೂಡ ರಾಜಕೀಯದಲ್ಲಿ ವಿರೋಧಿಗಳು. ಆದ್ರೀಗ ಇವರಿಬ್ರು ಕೂಡ ಒಂದಾಗೋ ಸುಳಿವನ್ನ ಕೊಟ್ಟಿದ್ದಾರೆ. ಅದು ಕೂಡ ಯಾರ ಹಿತಾಸಕ್ತಿಗಾಗಿ? ಈ ಸ್ಟೋರಿ ನೋಡಿ. ಒಂದಾಗ್ತಾರ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ? ಮಹಾರಾಷ್ಟ್ರ ಜನರ ಹಿತಾಸಕ್ತಿಗಾಗಿ ಮೈತ್ರಿ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಇಬ್ಬರು ಮಹಾರಾಷ್ಟ್ರ ರಾಜಕೀಯ ಪ್ರಮುಖ ನಾಯಕರು. ಇಬ್ಬರು ಸಂಬಂಧಿಗಳಾಗಿದ್ರು, ಪಕ್ಷ ಮಾತ್ರ ಬೇರೆ ಬೇರೆ. ಉದ್ಧವ್ ಠಾಕ್ರೆ ಶಿವಸೇನೆ ಮುಖ್ಯಸ್ಥನಾಗಿದ್ರೆ, ರಾಜ್ ಠಾಕ್ರೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಧ್ಯಕ್ಷ. ಇದೀಗ ಇವರಿಬ್ಬರು ಒಂದಾಗೋ ಸುಳಿವು ಕೊಟ್ಟಿದ್ದಾರೆ. ಹೌದು, ಹಿಂದಿ ಹೇರಿಕೆ ಗದ್ದಲದ ನಡುವೆ ಉದ್ಧವ್ ರಾಜ್ ಠಾಕ್ರೆ ಒಂದಾಗ್ತಾರೋ ಅನ್ನೋ ಚರ್ಚೆ ಜೋರಾಗಿದೆ. ಮಹಾರಾಷ್ಟ್ರ ಮತ್ತು ಮರಾಠಿ ಜನರ ಹಿತಾಸಕ್ತಿಗಾಗಿ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಒಟ್ಟಿಗೆ ಬರಲು ಸಿದ್ಧರಿದ್ದೇವೆ ಎಂದು ಇಬ್ಬರು ನಾಯಕರು ಹೇಳಿದ್ದಾರೆ. ಭಾರತೀಯ ಕಾಮಗಾರ್ ಸೇನೆಯ 57ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಉದ್ಧವ್, ಸಣ್ಣ ಪುಟ್ಟ ಘಟನೆಗಳನ್ನ ಬದಿಗಿಟ್ಟು ಮಹಾರಾಷ್ಟ್ರದ ಹಿತಾಸಕ್ತಿಗಾಗಿ ನಾನು ಮುಂದೆ ಬರಲು ಸಿದ್ಧನಿದ್ದೇನೆ. ನಾನು ಎಲ್ಲ ಜಗಳಗಳನ್ನ ಕೊನೆಗೊಳಿಸಿದ್ದೇನೆ. ಮಹಾರಾಷ್ಟ್ರದ ಹಿತಾಸಕ್ತಿ ನನ್ನ ಆದ್ಯತೆ ಎಂದು ಹೇಳಿದ್ದಾರೆ. ಉದ್ಧವ್ ಮತ್ತು ನನ್ನ ನಡುವಿನ ವಿವಾದ ಜಗಳ ಸಣ್ಣ ಮಟ್ಟದ್ದು, ಮಹಾರಾಷ್ಟ್ರ ಅದೆಲ್ಲಕ್ಕಿಂತ ದೊಡ್ಡದು ಅನ್ನೋ ಮೂಲಕ ರಾಜ್ ಠಾಕ್ರೆ ತೀವ್ರ ಕುತೂಹಲ ಕೆರಳಿಸಿದ್ದಾರೆ. ಇಷ್ಟು ವರ್ಷ ಬೇರೆ ಬೇರೆ ಪಕ್ಷಗಳಲ್ಲಿ ವಿರೋಧಿಗಳಂತಿದ್ದ ಠಾಕ್ರೆ ನಾಯಕರು ರಾಜ್ಯದ ಹಾಗೂ ಜನರ ಹಿತಾಸಕ್ತಿಯಿಂದ ಉದ್ಧವ್ ಹಾಗೂ ರಾಜ್ ಒಂದಾಗ್ತಾರ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್.